टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 1975ರಲ್ಲಿ ದೇಶದಲ್ಲಿ ಹೇರಲ್ಪಟ್ಟಿದ್ದಂಥ ತುರ್ತು ಪರಿಸ್ಥಿತಿಗೆ ಇದೀಗ 50 ವರ್ಷಗಳೇ ತುಂಬುತ್ತಿದೆ. ಹೀಗಾಗಿ ಇದೇ ಜೂನ್ 25 ಮತ್ತು 26ರಂದು ಕೇಂದ್ರ ಸರ್ಕಾರ ವಿಶೇಷ ಸಂಸತ್ ಅಧಿವೇಶನ ಕರೆಯಲು ಚಿಂತಿಸುತ್ತಿದೆ ಅಂತ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿದೆ. ಐಟಿ ಕಂಪನಿಯೊಂದು ನಾಯಿನ ತನ್ನ ಸಂಸ್ಥೆಯ ಸಂತೋಷಾಧಿಕಾರಿಯಾಗಿ ನೇಮಕ ಮಾಡಿಕೊಂಡಿದೆ. ಹೈದರಾಬಾದ್ ಮೂಲದ ಹಾರ್ವೆಸ್ಟಿಂಗ್ ರೋಬೋಟಿಕ್ಸ್ನ ಸಹ ಸಂಸ್ಥಾಪಕ ರಾಹುಲ್ ಅರೆಪಾಕ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ನಮ್ಮ ಈ ಹ್ಯಾಪಿನೆಸ್ ಆಫೀಸರ್ ಕೋಡಿಂಗ್ ಮಾಡೋದಿಲ್ಲ, ಆದರೆ ಎಲ್ರಿಗೂ ಕೆಲಸ ಮಾಡಲು ಸಂತೋಷ ಹಂಚ್ತಾರೆ ಎಂತಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇಲ್ಲಿಗೆ ಮುಗಿದಿಲ್ಲ, ಮುಂದುವರಿಯುತ್ತೆ ಪ್ರಧಾನಿ ಮೋದಿ ಪಾಕ್ಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಇದನ್ನ ತಿಳಿದುಕೊಳ್ಳಬೇಕು, ನಿಮ್ಮ ಮನೆಯೊಳಗೆ ನುಗ್ಗಿ 3 ಬಾರಿ ಹೊಡೆದಿದ್ದೇವೆ ಅಂತ ಎಚ್ಚರಿಸಿದರು. ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡ್ತಾ ಸೇನಾ ಕಾರ್ಯಾಚರಣೆನ ಹೊಗಳಿ ಸ್ವಪಕ್ಷೀಯರ ಆಕ್ರೋಶಕ್ಕೆ ಗುರಿಯಾಗಿರುವಂತಹ ಸಂಸದ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟನೆ ಕೊಡೋದಕ್ಕಿಂತ ನನಗೆ ಮಾಡೋಕೆ ಬೇರೆ ಕೆಲಸವಿದೆ ಎಂದಿದ್ದಾರೆ. ಪಾಕ್ ಯುವತಿಯನ್ನು ಮದುವೆಯಾಗಿದ್ದನ್ನ ಮುಚ್ಚಡಿತಕ್ಕೆ ವಜಾಗೊಂಡಿದ್ದಂಥ ಸಿಆರ್ಪಿಎಫ್ ಯೋಧ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ವಜಾಗೊಂಡಿರೋ ಯೋಧ ಮುನೀರ್ ಅಹಮದ್ ತಮ್ಮ ವಜಾ ಪ್ರಶ್ನಿಸಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಭಾರತ ಪಾಕ್ ಮಧ್ಯೆ ಮಾತುಕತೆ ಅಂತ ಆದ್ರೆ ಅದು ಕೇವಲ ಪಿಒಕೆ ಖಾಲಿ ಮಾಡೋ ವಿಚಾರವಾಗಿ ಮಾತ್ರ ನಡೆಯುತ್ತೆ ಅಂತ ಭಾರತ ಹೇಳಿದೆ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಕಾಶ್ಮೀರದ ಬಗ್ಗೆ ಮಾತುಕತೆ ಅಂತ ನಡೆದ್ರೆ ಅದು ಕೇವಲ ಪಿಒಕೆ ಖಾಲಿ ಮಾಡುವ ಬಗ್ಗೆ ಮಾತ್ರ ಎಂದಿದ್ದಾರೆ. ದಕ್ಷಿಣ ರೂಪದಲ್ಲಿ ಪಿಒಕೆ ಬೇಕು ಅಂತ ಭಾರತೀಯ ಸೇನಾ ಮುಖ್ಯಸ್ಥರಿಗೆ ಜಗದ್ಗುರು ರಾಮಭದ್ರಾಚಾರ್ಯ ಮನವಿ ಮಾಡಿದ್ದಾರೆ. ನಿನ್ನೆ ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿರುವಂತಹ ತಮ್ಮ ಆಶ್ರಮಕ್ಕೆ ಭೇಟಿ ನೀಡಿದಂತಹ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಜೊತೆ ಜಗದ್ಗುರುಗಳು ಮಾತನಾಡಿದರು. ರಾಮಮಂತ್ರದೊಂದಿಗೆ ದೀಕ್ಷೆಯನ್ನ ನೀಡಿದ್ದೇನೆ, ಪಿಒಕೆಗೆ ಮರಳಬೇಕು ಅಂತ ನಾನು ಅವರಿಂದ ದಕ್ಷಿಣೆ ಕೇಳಿದ್ದೇನೆ ಅಂತ ಹೇಳಿದರು.